ಬಂಧುಗಳೇ, ನಾವು ನೋಡಿ ಭೂ ಕಬ್ಜಾಗಳು ಬೆಂಗಳೂರಿನಲ್ಲಿ ಎಷ್ಟು ಚೆನ್ನಾಗಿ ನಡೀತಾ ಇದ್ದಾವೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಇಲ್ಲಿ ನೋಡಿ ಎದುರುಗಡೆ ಇರತಕ್ಕಂತಹದ್ದು ನಮ್ಮ ಕೇಂದ್ರ ಸಚಿವ ವಿ ಸೋಮಣ್ಣನವರ NPS ಶಾಲೆ. ಇಲ್ಲಿ ನಾವು ನಿಂತಿರ್ತಕ್ಕಂಥದ್ದು ಫಸ್ಟ್ ಗ್ರೇಡ್ ಕಾಲೇಜ್ಗೆ ಅಂತ ಮಂಜೂರಾಗಿ ಅದನ್ನ ಕಟ್ಟಡನೂ ಸಹ ಕಟ್ಟುತ್ತಾ ಇದ್ದಂತ ಸಮಯದಲ್ಲಿ ಇದೇ ಆರೋಪ ಏನಿದೆ ಅಂದ್ರೆ ವಿ ಸೋಮಣ್ಣ ಅವರು ಸ್ಟೇ ತಗೊಂಡ್ಬಂದು ಬೇರೆಯವರ ಹೆಸರಲ್ಲಿ ಸ್ಟೇ ತಗೊಂಡ್ಬಂದು ನಿಲ್ಸಿರ್ತಾರೆ. ಇವತ್ತು ನಿನ್ನೆಯಿಂದ ಏಕಾಏಕಿ ಬಂದು ಸರ್ಕಾರಿ ಹಣದಲ್ಲಿ ಕಟ್ಟಿರ್ತಕ್ಕಂತಹ ಒಂದು ಜಾಗವನ್ನ ಡೆಮಾಲಿಷ್ ಮಾಡ್ತಾ ಇದ್ದಾರೆ. ಅಂದ್ರೆ ಇವರ ಸ್ಕೂಲ್ ಇನ್ನೊಂದು ಸ್ಕೂಲ್ ಕಟ್ಟೋದಕ್ಕೋ ಅಥವಾ ಇವರು ಭೂ ಕಬ್ಜಾಗೋಸ್ಕರ. ಇಲ್ಲಿ ನೋಡಿ, ಈ ಶಾಲೆಯ NPS ಶಾಲೆಯ ಬಸ್ಗಳನ್ನೆಲ್ಲ ಇಲ್ಲೇ ನಿಲ್ದಾಣ ಸಹ ಮಾಡ್ಕೊಂಡಿದ್ದಾರೆ. ಹಾಗೆ ಈ 1,29,00,000 ಖರ್ಚಾಗಿರ್ತಕ್ಕಂತಹ ಈ ಪ್ರಥಮ ದರ್ಜೆ ಕಾಲೇಜನ್ನ ಒಬ್ಬ ಖಾಸಗಿ ವ್ಯಕ್ತಿಗಳು ವಶಪಡಿಸಿಕೊಳ್ಳೋದಕ್ಕೆ ಹೊರಟಿದ್ದಾರೆ. ಅದು ಸಹ ನಮ್ಮ ಕೇಂದ್ರ ಸಚಿವ ವಿ ಸೋಮಣ್ಣನವರ ಒಂದು ಹುನ್ನಾರ. ವಿ ಸೋಮಣ್ಣನವರು ಖಾಸಗಿ ವ್ಯಕ್ತಿಗಳನ್ನು ಬಿಟ್ಟು ಇಲ್ಲಿ ಡೆಮಾಲಿಷ್ ಮಾಡ್ತಾ ಇದ್ದಾರೆ, ವಶಪಡಿಸೋದಕ್ಕೊಳಿಸ್ತಿದ್ದಾರೆ. ನೀವು ಕೇಂದ್ರ ಸಚಿವರಾಗಿದ್ದೀರಾ, ನರೇಂದ್ರ ಮೋದಿ ಅವರ ಸಂಪುಟದಲ್ಲಿದ್ದೀರಾ, ಆದ್ರೂ ಇಂಥ ಕೆಲಸ ಮಾಡೋದಕ್ಕೆ ನಿಮ್ಗೆ ಹೇಗೆ ಮನಸ್ಸು ಬಂತು? ಒಂದು ಸರ್ಕಾರಿ ಮಕ್ಕಳು, ಬಡ ಮಕ್ಕಳು ಓದಬೇಕಾಗಿರ್ತಕ್ಕಂಥ ಜಾಗಕ್ಕೆ ನೀವು ಕಣ್ಣಾಕಿದ್ದೀರಲ್ಲ, ಇದು ಎಷ್ಟು ಸರಿ? ಯಾರು ನಿಮ್ಗೆ ಇದನ್ನ ರೈಟ್ಸ್ ಕೊಟ್ಟಿದ್ದು? ಯಾವ್ದು ಎಲ್ಲ ಸರ್ಕಾರಿ ಜಮೀನು ನೀವೆಲ್ಲ ವಶಪಡಿಸ್ಕೊಂಡು ನಿಮ್ಮ ಶಾಲೆಗಳನ್ನು ಕಟ್ಕೊಂಡು ಲಕ್ಷಾಂತರ ರೂಪಾಯಿ ಫೀಸನ್ನು ವಸೂಲು ಮಾಡೋದಕ್ಕೆ ನೀವು ಬಂದಿದ್ದೀರಾ? ಯಾರು ನಿಮ್ಗೆ ಕೊಟ್ಟಿದ್ದು? ಇದು ನಮ್ಮದು, ಇದು ನಮ್ಮ ಹಕ್ಕು. ಈ ನಮ್ಮ ಜಾಗವನ್ನು ನಾವು ಬಿಡೋದಿಲ್ಲ. ವಿ ಸೋಮಣ್ಣನವರೇ, ನಿಮ್ಮ ಮೇಲೆ ಆರೋಪ ಇದೆ, ನೀವು ಇದಕ್ಕೆ ಉತ್ತರಿಸಬೇಕು. ಈ ಜಾಗ ಯಾರ್ದು? ಈ ಜಾಗ ಪ್ರಥಮ ದರ್ಜೆ ಕಾಲೇಜು ಕೆಂಗೇರಿದು. ನೀವು ವಶಪಡಿಸೋದು ಕೊಟ್ಟಿದ್ದೀರಲ್ಲ, ನಿಮಗೂ ಒಂದೇ ಒಂದು ಬಾರಿನೂ ಸಹ ಬಡ ಮಕ್ಕಳ ಬಗ್ಗೆ ಯೋಚನೆ ಇಲ್ವಾ? ಯಾವಾಗ್ಲೂ ನೀವು ಹೇಳೋದೊಂದು ಮಾಡೋದೊಂದ. ಈ ರೀತಿ ಆಗೋಲ್ಲ ಸ್ವಾಮಿ, ಈ ರೀತಿ ಆಗೋದಿಲ್ಲ. ಈ ಸರ್ಕಾರಿ ಜಾಗಗಳು ರಾಜಕಾರಣಿಗಳ ವಶಕ್ಕೆ ಹೋಗೋದಕ್ಕೆ ನಾವು ಬಿಡೋದಿಲ್ಲ. ನೀವು ಯಾರ ಅನುಮತಿ ಪಡೆದು ಇದನ್ನು ಡೆಮಾಲಿಷ್ ಮಾಡ್ತಾ ಇದ್ರೆ ಉತ್ತರ ಕೊಡಬೇಕಾಗುತ್ತೆ. ನೀವು ವಿ ಸೋಮಣ್ಣನವರೇ, ನಿಮಗೆ ನೇರವಾದಂತಹ ಪ್ರಶ್ನೆ, ನೀವು ಯಾರನ್ನ ಬಿಟ್ಟು ಈ ಕೆಲಸ ಮಾಡಿಸ್ತಾ ಇದ್ದೀರಾ? ಉತ್ತರ ಕೊಡಿ.